ಆದ್ರೂ ಸಹ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ಅರಮನೆಗೆ ಬಂದು 10 ವರ್ಷ ಮತ್ತು ಏನು ಹೊಸ ಜೀವನದ ಒಂದು ಅನುಭವದಲ್ಲಿ ಇಷ್ಟೇ ಭವಿಷ್ಯದ ಭಾರತದಲ್ಲಿ ಈ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತ ಎಂತ ಸಂಸ್ಕೃತಿ ಅಂದ್ರೆ ನಮ್ಮ ಮೂಲ ಸಂಸ್ಕೃತಿ, ಮೂಲ ಪರಂಪರೆ ಇವತ್ತವರೆಗೂ ಉಳಿದಿದೆ. ಯುಗ ಯುಗ ಹಿಂದೆ, ಸಾವಿರಾರು ವರ್ಷ ಯುಗ 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 ಹಿಂದೆ ನಮ್ಮ ಋಷಿ ಮುನಿಗಳು ತಪಸ್ ಮಾಡಿದ ಮೂಲಕ ನಮ್ಗೆ ನಮ್ಮ ಗ್ರಂಥಗಳ ಮೂಲಕ ಏನು ಸಂಸ್ಕೃತಿ ಏನೋ ಪಾರಂಪರೆಯನ್ನು ನಮ್ಗೆಲ್ಲರಿಗೂ ಲಭ್ಯ ಮಾಡ್ಕೊಡ್ತಾರೆ. ಆ ಪಾರಂಪರೆ ಇವತ್ತವರೆಗೂ ಉಳಿದಿದೆ. ಹಲವಾರು ವ್ಯಕ್ತಿಗಳು ಅನೇಕ ತ್ಯಾಗವನ್ನು ಮಾಡಿ ಇವತ್ತು ನಮ್ಗೆ ಅದನ್ನ ಉಳಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥದ್ದು ಮತ್ತೆ ಸಮಸ್ತ ಭಾರತೀಯರಿಗೆ ಗುರುಗಳ ಕಥೆ, ಗುರುಗಳು ನಮ್ಮ ಜೀವನ, ನಮ್ಮ ಸಿದ್ಧಾಂತ ರೂಪಿಸಿರಲಿರ್ಬೋದು, ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದ್ರಲ್ಲಿ ಗುರುಗಳ ಸ್ಥಾನ ನಮ್ಮೆಲ್ಲರಿಗೂ ಎಷ್ಟು ಪ್ರಮುಖ, ಎಷ್ಟು ಮಹತ್ವದ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅರಮನೆ ದೃಷ್ಟಿಯಿಂದ ಸಹ ಸ್ವಲ್ಪ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ. ನಮ್ಮ ಹಳೆ ಪಾರಂಪರೆ, ನಮ್ಮ ಬರ್ಕಾಳ ಮಠ ಇರ್ಬೋದು, ಶೃಂಗೇರಿ ಶ್ರೀಗಳು ಇರ್ಬೋದು, ನಮ್ಮ ಶೃಂಗೇರಿ ಶಂಕರಾಚಾರ್ಯಗಳು ಇರ್ಬೋದು, ಅವರ ಒಂದು ಮಾರ್ಗದರ್ಶನ ಇಲ್ಲದೇನೆ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗ್ಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ. ಅವರ ಒಂದು ಮಾರ್ಗದರ್ಶನ ಹೊಂದಿದೆ, ಗುರುಗಳ ಒಂದು ಮಾರ್ಗದರ್ಶನ ಹೊಂದಿಗೆ ಸಮಸ್ತ ಗುರುಗಳಿಗೆ ಅಂದ್ರೆ ಈ ಕರ್ನಾಟಕದಲ್ಲಿರೋ ನಮ್ಮ ಅರಮನೆ ಮೇಲೆ ಅವರ ಪ್ರಭಾವ ಇತ್ತು. ಅವರ ಮಾರ್ಗದರ್ಶನದೊಂದಿಗೆ ನಮ್ಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿದ್ದು, ಮತ್ತೆ ಸರಿಯಾದ ಒಂದು ಮಾರ್ಗದ ಮೇಲೆ ಹೋಗ್ಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಮ್ಮ ವಿದ್ಯಾ ಕಾಲೇಜಿನ 80ರ ಸಂಭ್ರಮ. ನಮಗೆ ವಿದ್ಯಾ ಕಾಲೇಜಲ್ಲ, ದೇವಸ್ಥಾನ, ಜ್ಞಾನ ಮಂದಿರ, ಸರಸ್ವತಿ ಮಂದಿರ. ಇಲ್ಲಿ ನಮಗ್ ಕಲ್ಸ್ಕೊಟ್ಟಂತ ಗುರುಗಳು ನಮ್ಮ ದೇವರು. ಇವತ್ತು ಆ ದೇವರುಗಳ ಜೊತೆ ಶ್ರೀಮನ್ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ. ಇವತ್ತು ಆ ಮನುಷ್ಯರು ನಮ್ಮ ಮಹಾರಾಜರು, ನಮ್ಮ ದೇವರು, ಅವರು ಬಂದಿದ್ರು. ಆಚಾರ್ಯ ದೇವೋಭವ ಅಂತಾರೆ. ಎಲ್ಲಾ ಗುರುಗಳು ಬಂದಿದ್ದಾರೆ, ಎಲ್ಲಾ ದೇವರುಗಳ ದರ್ಶನ ಆಯ್ತು. ಇವತ್ತು ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ KR ಸೋಮಶೇಖರ್ ಪಿತೃ ದೇವೋಭವ, ಅವರು ದೇವರು ನಮಗೆ. ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜಿನಲ್ಲಿ ಕಂಡು ಈ ನಾವು ಕಲ್ತ 40 ವರ್ಷಗಳ ಅನುಭವ, ಈಗ 40ನೇ ನಮ್ಮ ವಿಜಯ 85 40ನೇ ವರ್ಷದ ಜೀವನ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯ್ತು ಅಂತ ನಮ್ಗೆ ನಮ್ಮ ಗುರುಗಳಾದಂತ ಡಾಕ್ಟರ್ MK ಶ್ರೀಧರ್ ಸರ್ ಅವ್ರಿಗೆ ಪದ್ಮಶ್ರೀ ಬಂದಿದೆ. ಅವರು GV ವೆಂಕಟಸುಬ್ಬಯ್ಯನವರು 1ನೇ ಪದ್ಮಶ್ರೀ ವಿದ್ಯಾ ಕಾಲೇಜ್, ಡಾಕ್ಟರ್ MK ಶ್ರೀಧರ್ ಸರ್ ಅವರು 2ನೇ ಪದ್ಮಶ್ರೀ ಕಾಲೇಜ್. ನಾನು 1980ಕ್ಕೆ ಕಾಲೇಜ್ ಸೇರಿದಾಗ ನ್ಯಾಷನಲ್ ಹೈಸ್ಕೂಲ್ ಓದ್ತಾ ಇದ್ದೆ. ನ್ಯಾಷನಲ್ ಕಾಲೇಜ್ನಲ್ಲಿ ಸೀಟ್ ಸಿಗೋದು, ಆದ್ರೆ ಸೈನ್ಸ್ ಮಾತ್ರ ಇತ್ತು. ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂತ ವಿದ್ಯಾ ಕಾಲೇಜು ಇವತ್ತೂ ನಾನು ಕೇಳ್ದಂಗೆ ಹೋದ ವರ್ಷ 3ನೇ ರ್ಯಾಂಕ್ ಸೈನ್ಸ್ ನಲ್ಲಿ, 4ನೇ ರ್ಯಾಂಕ್ ಕಾಮರ್ಸ್ ಅಲ್ಲಿ ಕಾಲೇಜ್ ಪಡೆದಿದೆ. ಆದ್ರೆ 80 ವರ್ಷ ಕಾಲ ಈ ಕಾಲೇಜು ರ್ಯಾಂಕ್ಗಳು ಬರ್ತಾ ಇದೆ. ಅದು ಒಂದೇ ಅಲ್ಲದೆ ಬಹಳ ಒಂದು ವಿಶಿಷ್ಟತೆ ಈ ಕಾಲೇಜ್ಗಿದೆ. ಏನು ಅಂದ್ರೆ ಈ ಕಾಲೇಜ್ ನಾನು ಬರಬೇಕು ಅನ್ನೋ ಕಾರಣ ಏನು ಅಂದ್ರೆ ಇಂದಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ, ಕೆಳ ವರ್ಗದ ವಿದ್ಯಾರ್ಥಿಗಳಿಗೆ ಎದುರಿಸುವಂತ ಕಾಲೇಜ್ ಫೀಸ್ ಇದೆ. ಯಾವುದೇ ಬೇರೆ ಕಾಲೇಜ್ ಹೋಗಿ ಹೆಸರು ಹೇಳಕ್ ಇಷ್ಟಪಡಲ್ಲ, ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ, ಡೊನೇಷನ್ ಕೇಳ್ತಾರೆ. ಆದ್ರೆ ಇಲ್ಲಿ ಈ ಕಾಲೇಜಲ್ಲಿ 60,000 ರೂಪಾಯಿ ಕಾಮರ್ಸ್ ಅವರ ಫೀಸು, 90% ಮಾರ್ಕ್ಸ್ ತೆಗೆದಿದ್ರೆ 50% ಮ್ಯಾನೇಜ್ಮೆಂಟ್ ಫೀಸ್ ಕನ್ಸೆಷನ್ ಕೊಡುತ್ತೆ. ಅಂದ್ರೆ ಬರೀ 30,000 ರೂಪಾಯಿನಲ್ಲಿ ಜನರಲ್ ಕ್ಯಾಟಗರಿಗೆ, ಯಾವ್ದು ರಿಸರ್ವೇಶನ್ ಇಲ್ದಿದ್ದ ಅಂತ ಕ್ಯಾಟಗರಿಗೆ ಈ ಕಾಲೇಜಿನಲ್ಲಿ ವಿದ್ಯಾ ಸೌಲಭ್ಯವಿದೆ. ಈ ಸೌಲಭ್ಯಗಳನ್ನ ಎಲ್ಲ ಪಡೀಲಿ, ಈ ಕಾಲೇಜ್ ಬಗ್ಗೆ ತಿಳಿಲಿ. ಈಗ ವಿದ್ಯಾ ಕಾಲೇಜ್ ಅಂದ್ರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತ, ಇಲ್ಲೆಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಬಹಳ ರ್ಯಾಂಕ್ಗಳು ಬರ್ತಾ ಇದೆ. ಈ ವಿಚಾರ ದಯವಿಟ್ಟು ಜನರುಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ, ಸಂಸ್ಥೆಗಲ್ಲ, ಸಂಸ್ಥೆ ನಡೆಯುತ್ತೆ. ಅವ್ರಿಗೆ 80 ವರ್ಷ ಆಗಿದೆ, ಅವ್ರಿಗೆ ವಿದ್ಯಾರ್ಥಿಗಳು ಬೇಡ, ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಬೇಕು. ಅದನ್ನ ಅವ್ರು ತಿಳಿಸಿ, ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಾರೆ, ರ್ಯಾಂಕ್ಸ್ ಬರ್ತಾ ಇದೆ ಅನ್ನೋ ತಿಳಿಸಿ. ಈ ನಮ್ಮ ವಿದ್ಯಾ ವಾಣಿಜ್ಯ ಅಲ್ಮಿಯನ್ನು ಮಾಡಿರೋದು ಅದೇ. ನಮ್ಮ ವಿದ್ಯಾ ವಾಣಿಜ್ಯ ಅಲ್ಮಿಯಿಂದಾನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಮೆರಿಟ್ ಇರೋ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಮಾಡಿ ಮೆರಿಟ್ ಸ್ಟೂಡೆಂಟ್ಸ್, ಮೆರಿಟ್ ಇಲ್ದಿದ್ದವ್ರಿಗೂ ಕೊಡ್ತಾ ಇದ್ದೀವಿ ಕೆಲವು ವಿಚಾರದಲ್ಲಿ, ಡಿಪೆಂಡಿಂಗ್ ಆನ್ ದೇರ್ ಮನೆ ಪರಿಸ್ಥಿತಿ.
ಎಲ್ಲಾರ್ಗೂ ಮಾರ್ಕ್ಸ್ ತೆಗೆದೇ ಮಾಡಕ್ ಆಗಲ್ಲ. ಈಗ ಓದಿದ ಮಕ್ಕಳು ನಿಂತು ಬಿಟ್ರೆ ಅವ್ರ ಜೀವನನೇ ನಡೆಯಲ್ಲ. ಹಾಗಾಗಿ ವಿದ್ಯಾಲ್ಮಿಯಿಂದ ಆ ತರ ಮಕ್ಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವ್ರ ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂತವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಇದಲ್ಲದೆ ಮಿಡ್ ಡೇ ಮೀಲ್ ಇದೆ ಕಾಲೇಜಲ್ಲಿ, ಎಲ್ಲಾರ್ಗೂ ಅಲ್ಲ. ಕೆಲವು ಇದು ಅಕ್ಷಯ ಪಾತ್ರ ಮೊದಲನೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜ್ ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ. ಇಲ್ಲಿ ಗುರುಗಳು ಬಹಳ ಅದ್ಭುತವಾದ ನಿಷ್ಠೆಯಿಂದ ಬಹಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಇದನ್ನೆಲ್ಲ ದಯವಿಟ್ಟು ತಾವು ನಿಮ್ ಶ್ರೋತೃಗಳಿಗೆ, ನಿಮ್ ವೀಕ್ಷಕರಿಗೆ ಎಲ್ಲ ತಿಳಿಸಿ ಅವ್ರಿಗೆ ಈ ಅನುಕೂಲ ಸೌಲಭ್ಯಗಳು ಪಡೀರಿ ಅಂತ ಹೇಳ್ತೀನಿ. ಕಾಲೇಜಿಗಿಂತ ಇದಲ್ಲ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ.